ನಾವೀಗಾಗಲೇ ಬೆಂಗಳೂರಿಂದ ಹೈದರಾಬಾದ್ ಹೋಗೋದಕ್ಕೆ ನಮ್ಮ ಎಐ ಅಪ್ಲಿಕೇಶನ್ ಅಲ್ಲಿ MCP ಸರ್ವರ್ ಮೂಲಕ ಬಸ್ ಬುಕಿಂಗ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಸೊ ನಮ್ಮ MCP ಸರ್ವರ್ ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ APIs ಅಂದ್ರೆ ರೆಡ್ ಬಸ್, VRL, KSRTC ಈ ತರ ಬೇರೆ ಬೇರೆ APIs ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ನಮ್ಮ ಟಾಸ್ಕ್ ಏನಿದೆ ಅಂದ್ರೆ ಬಸ್ ಬುಕಿಂಗ್ ಏನಿದೆ ಅದನ್ನ ನಾವು ಅಚೀವ್ ಮಾಡ್ಬೋದು. ಇದೇ ಅಪ್ಲಿಕೇಶನ್ ಅಲ್ಲಿ ನಾನು ಇವಾಗ ಹೋಟೆಲ್ ಕೂಡ ಬುಕ್ ಮಾಡ್ಕೊಬೇಕು. ಅಂದ್ರೆ ಹೈದರಾಬಾದ್ ಅಲ್ಲಿ ನಾನು ಸ್ಟೇ ಮಾಡೋದಕ್ಕೆ ಒಂದು ಹೋಟೆಲ್ ಬುಕ್ ಕೂಡ ಮಾಡ್ಕೊಬೇಕು. ಅದ್ ಹೇಗ್ ಮಾಡೋದು? ಅದಕ್ಕೆ ನಾವು A2A ಪ್ರೋಟೋಕಾಲ್ ನ ಉಪಯೋಗಿಸ್ಕೊಬಹುದು. ಸೊ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು A2A ಪ್ರೋಟೋಕಾಲ್ ಅಂದ್ರೆ ಏನು ಅಂತ ಕಲಿಯೋಣ. A2A ಪ್ರೋಟೋಕಾಲ್, A2A ಅಂದ್ರೆ ಏಜೆಂಟ್ ಟು ಏಜೆಂಟ್ ಅಂತ ಅರ್ಥ. ಅದರ ಡೆಫಿನೇಷನ್ ಏನು? It is a standard that defines how one AI agent communicates with another AI agent. ಸೊ ಅದು ಹೆಸರೇ ಹೇಳ್ತಾ ಇದೆ A2A ಅಂದ್ರೆ ಏಜೆಂಟ್ ಟು ಏಜೆಂಟ್. ಒಂದು AI ಏಜೆಂಟ್ ಇನ್ನೊಂದು AI ಏಜೆಂಟ್ ಜೊತೆ ಹೆಂಗ್ ಕಮ್ಯುನಿಕೇಶನ್ ಮಾಡೋದು ಅಂತ ಇದನ್ನು ಡಿಫೈನ್ ಮಾಡುತ್ತೆ. ಈಗ ನಮ್ಮ ಅಪ್ಲಿಕೇಶನ್ ಡಿಸೈನ್ ಹೇಗಾಗತ್ತೆ? ನಮ್ಮ ಹತ್ರ ಬಸ್ ಬುಕಿಂಗ್ ಏಜೆಂಟ್ ಆಲ್ರೆಡಿ ಇದೆ. ಅದು MCP ಸರ್ವರ್ ಮೂಲಕ ಬೇರೆ ಬೇರೆ APIs ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಬಸ್ ಬುಕಿಂಗ್ ಗೆ ಹೆಲ್ಪ್ ಮಾಡ್ತದೆ. ಈಗ ನಾನು ಇನ್ನೊಂದು ಏಜೆಂಟ್ ನ ಡೆವಲಪ್ ಮಾಡ್ಬೇಕು, ಹೋಟೆಲ್ ಏಜೆಂಟ್ ಅಂತ. ಅದು ಕೂಡ ಸಪರೇಟ್ MCP ಸರ್ವರ್ ಮೂಲಕ ಬೇರೆ ಬೇರೆ ಹೋಟೆಲ್ APIs ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ನನಗೆ ಹೋಟೆಲ್ ಬುಕಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನಾನು ಬಸ್ ಬುಕಿಂಗ್ ಏಜೆಂಟ್ ಮತ್ತೆ ಹೋಟೆಲ್ ಬುಕಿಂಗ್ ಏಜೆಂಟ್ ಮಧ್ಯ A2A ಪ್ರೋಟೋಕಾಲ್ ನ ಡಿಫೈನ್ ಮಾಡ್ತೀನಿ. ಅಂದ್ರೆ ಈ ಏಜೆಂಟ್ ಮತ್ತೆ ಈ ಏಜೆಂಟ್ ಕಮ್ಯುನಿಕೇಟ್ ಮಾಡ್ಕೊಳ್ಳೋಕೆ ಈ ಪ್ರೋಟೋಕಾಲ್ ನ ಡಿಫೈನ್ ಮಾಡ್ತೀನಿ. ಇದರಿಂದ ಒಂದ್ ಅಡ್ವಾಂಟೇಜ್ ನೀವು ನೋಡ್ತಾ ಇದ್ರೆ, ನಿಮ್ಮ ಅಪ್ಲಿಕೇಶನ್ ಎಷ್ಟೊಂದು ಏಜೆಂಟ್ಸ್ ಜೊತೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಈ ಬಸ್ ಬುಕಿಂಗ್ ಏಜೆಂಟ್, ಇಲ್ಲಿ ಇದನ್ನ ಪೇರೆಂಟ್ ಏಜೆಂಟ್ ಅಂತ ಅಂತೀವಿ. ಆ ಏಜೆಂಟ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡ್ರೆ ಸಾಕು, ಅದು ಬೇರೆ ಎಲ್ಲಾ ಏಜೆಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ನಿಮ್ಗೆ ಏನ್ ಟಾಸ್ಕ್ ಆಗ್ಬೇಕೋ ಅದನ್ನ ಮಾಡಿ ಕೊಡತ್ತೆ. ಹೇಗ್ ಕೆಲಸ ಮಾಡುತ್ತೆ? ವಾಟ್ A2A ಎನೇಬಲ್ಸ್ ನೋಡೋಣ. ಮೊದಲನೇದಾಗಿ ಕೇಪಬಿಲಿಟಿ ಡಿಸ್ಕವರಿ ಅಂದ್ರೆ ಯಾವ್ಯಾವ ಏಜೆಂಟ್ ಏನೇನ್ ಮಾಡತ್ತೆ, ಅದ್ರ ಕೆಪಾಸಿಟಿ ಏನು ಅಂತ ಡಿಫೈನ್ ಮಾಡುತ್ತೆ, ಡಿಸ್ಕವರ್ ಮಾಡುತ್ತೆ. ಸೊ ಅದ್ರ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಈಗ ಬಸ್ ಬುಕಿಂಗ್ ಏಜೆಂಟ್ ಅಂತ ನಮ್ ಪೇರೆಂಟ್ ಏಜೆಂಟ್ ಇದೆ, ಜೊತೆಗೆ ನಾನು ಹೋಟೆಲ್ ಏಜೆಂಟ್ ನ ಇಂಟ್ರೊಡ್ಯೂಸ್ ಮಾಡಿದಾಗ ಈ ಬಸ್ ಬುಕಿಂಗ್ ಏಜೆಂಟ್ ಫಸ್ಟ್ ಅದನ್ನ ಡಿಸ್ಕವರ್ ಮಾಡುತ್ತೆ. ಏನ್ ಮಾಡ್ತೀಯ, ವಾಟ್ ಕ್ಯಾನ್ ಯು ಡೂ ಅಂತ ರಿಕ್ವೆಸ್ಟ್ ಕಳಿಸುತ್ತೆ. ಆಗ ಹೋಟೆಲ್ ಏಜೆಂಟ್ ಅದ್ರ ರೆಸ್ಪಾನ್ಸ್ ನ ಕೊಡುತ್ತೆ. ನಾನು ಈ ತರ ನಂದು ಕೆಪಾಸಿಟಿ ಇದೆ, ಐ ಕ್ಯಾನ್ ಸರ್ಚ್ ಹೋಟೆಲ್ಸ್, ಐ ಕ್ಯಾನ್ ಚೆಕ್ ಅವೈಲಬಿಲಿಟಿ, ಐ ಕ್ಯಾನ್ ಬುಕ್ ಅ ರೂಮ್, ಐ ಕ್ಯಾನ್ ಕಂಪೇರ್ ದ ಪ್ರೈಸಸ್ ಅಂತೆಲ್ಲ ಕೊಡತ್ತೆ. ಆಗ ಆ ರೆಸ್ಪಾನ್ಸ್ ನ ಈ ಬಸ್ ಬುಕಿಂಗ್ ಏಜೆಂಟ್ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಮುಂದೆ ಯೂಸರ್ ಇಂದ ಅಕಸ್ಮಾತ್ ಯಾವ್ದಾರ ಹೋಟೆಲ್ ಬುಕಿಂಗ್ ರಿಕ್ವೆಸ್ಟ್ ಬಂದ್ರೆ ಆವಾಗ ಆ ರಿಕ್ವೆಸ್ಟ್ ನ ಇದು ರೀಡೈರೆಕ್ಟ್ ಮಾಡುತ್ತೆ ಹೋಟೆಲ್ ಏಜೆಂಟ್ಗೆ. ಸೊ ಈಗ ನಾನು ಬುಕ್ ರಾಡಿಸನ್ ಇನ್ ಹೈದರಾಬಾದ್ ಫಾರ್ ಟುಮಾರೋ ನೈಟ್ ಅಂತ ಯೂಸರ್ ರಿಕ್ವೆಸ್ಟ್ ಕಳಿಸಿದಾಗ ಅದನ್ನ ಹೋಟೆಲ್ ಏಜೆಂಟ್ಗೆ ರೀಡೈರೆಕ್ಟ್ ಮಾಡಿ ಹೋಟೆಲ್ ಏಜೆಂಟ್ ಇಂದ ರೆಸ್ಪಾನ್ಸ್ ನ ಯೂಸರ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಇದನ್ನ ಕೆಪಬಿಲಿಟಿ ಡಿಸ್ಕವರಿ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಏಜೆಂಟ್ಗೂ ಅದರದೇ ಒಂದು ಕೆಪಾಸಿಟಿ ಇರುತ್ತೆ, ಅದನ್ನ ಡಿಸ್ಕವರ್ ಮಾಡಿರತ್ತೆ. ನೆಕ್ಸ್ಟ್ ಟಾಸ್ಕ್ ಮ್ಯಾನೇಜ್ಮೆಂಟ್. ಈ ತರ ಪ್ರತಿಯೊಂದು ಏಜೆಂಟ್ಗೂ ಅದರದೇ ಆದಂತ ಟಾಸ್ಕ್ ನ ಡಿಫೈನ್ ಮಾಡಿರೋದ್ರಿಂದ ನಾವು ಎಲ್ಲಾ ಟಾಸ್ಕ್ ಒಂದೇ ಏಜೆಂಟ್ಗೆ ಓವರ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಕೊಲಾಬ್ರೇಷನ್. ಸೊ ಎಲ್ಲಾ ಏಜೆಂಟ್ಸ್ ಒಟ್ಟಿಗೆ ಕೆಲಸ ಮಾಡಿ ನಮ್ಗೆ ಏನ್ ಟಾಸ್ಕ್ ನಾವು ಯೂಸರ್ ಇಂದ ರಿಕ್ವೆಸ್ಟ್ ಕಳಿಸ್ತೀವೋ ಅದೆಲ್ಲ ಮಾಡಿ ಕೊಡತ್ತೆ. ಸೊ ಎಲ್ಲಾ ಏಜೆಂಟ್ಸ್ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಈ A2A ಪ್ರೋಟೋಕಾಲ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಯೂಸರ್ ನ್ಯಾವಿಗೇಷನ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಈ ಯೂಸರ್ ಆಗ್ಲಿ ನಮ್ಮ ಅಪ್ಲಿಕೇಶನ್ ಆಗ್ಲಿ ಎಲ್ಲ ಎಷ್ಟು ಏಜೆಂಟ್ಸ್ ಇದೆ, ಅದ್ರ ಜೊತೆ ಹೆಂಗ್ ಕಮ್ಯುನಿಕೇಟ್ ಮಾಡೋದು, ಯಾವ್ಯಾವ ಏಜೆಂಟ್ ಏನೇನ್ ಕೆಲಸ ಮಾಡ್ತಾರೆ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯೂಸರ್ ಡೈರೆಕ್ಟ್ ಆಗಿ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ಪೇರೆಂಟ್ ಏಜೆಂಟ್ ಏನಿರುತ್ತೆ ಅದು ಆ ರಿಕ್ವೆಸ್ಟ್ ನ ರೀಡೈರೆಕ್ಟ್ ಮಾಡಿ ಬೇರೆ ಏಜೆಂಟ್ಸ್ ಜೊತೆ ಕೆಲಸ ಮಾಡಿಸಿ ನಮ್ಗೆ ಕೊಡುತ್ತೆ. ಸೊ ಇದರಿಂದ ಯೂಸರ್ ನ್ಯಾವಿಗೇಷನ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಈಗ ನೀವೇನಾದ್ರು ಮಲ್ಟಿಪಲ್ AI ಏಜೆಂಟ್ಸ್ ನಿಮ್ಮ ಅಪ್ಲಿಕೇಶನ್ ನ ಡಿಸೈನ್ ಮಾಡ್ತಾ ಇದ್ರೆ ಈ A2A ಪ್ರೋಟೋಕಾಲ್ ನ ಯೂಸ್ ಮಾಡೋದು ಮರಿಬೇಡಿ. ಇನ್ನೂ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.